ಇವತ್ತಿನ ಈ ವಿಶೇಷವಾದ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಜಿ ಸಚಿವರು ಹಾಗೂ ಶಾಸಕರಾದ ಶಶಿಕಲಾ ಜೊಲ್ಲೆ ಮೇಡಮ್ ಅವರನ್ನು ಸ್ವಾಗತ ಮಾಡುತ್ತೇನೆ. ಅದೇ ರೀತಿಯಾಗಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರನ್ನು ಸ್ವಾಗತ ಮಾಡುತ್ತೇನೆ. ಅದೇ ರೀತಿಯಾಗಿ ಮಹಾನಗರದ ಜಿಲ್ಲಾಧ್ಯಕ್ಷರಾದ ಈಶ್ವರ ಮೇಡಮ್ ಅವರನ್ನು ಸ್ವಾಗತ ಕೊಡ್ತೇನೆ. ಮುಖಂಡರಾದ ಎಂಪಿ ದಿಲೀಪ್ ಅವರನ್ನು ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಶೇಖರ ಧೋನಿ ಅವರನ್ನು ಹಾಗೂ ಸದಸ್ಯರಾದ ಹಾಗೂ ಎಸ್ ಕುಲಕರ್ಣಿ ಅವರನ್ನು ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ಎಲ್ಲ ಮಾಧ್ಯಮ ಮುಖಂಡರನ್ನು ಸ್ವಾಗತಿಸಿದರು. ಮುಂದಿನದಾಗಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮುರುಗೇಗೌಡ ಪಾಟೀಲ್ ಅವರನ್ನು ಸ್ವಾಗತಿಸಿಕೊಳ್ತೇನೆ. ಅದೇ ರೀತಿ ಮುಂದಿನದಾಗಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ನಮ್ಮ ಸ್ವತಂತ್ರ ಭಾರತದ ಇತಿಹಾಸವನ್ನ ನೋಡಿದಾಗ ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತದ ಅಭಿವೃದ್ಧಿಗೆ, ನಮ್ಮ ಭಾರತ ಮಾತೆಯ ಗೌರವವನ್ನ ಎತ್ತಿ ಹಿಡಿಯೋದನ್ನ ನೋಡಿದಾಗ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಬಿಟ್ರೆ ಇಂದಿನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ದೇಶದ ಇತಿಹಾಸ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡುವಂತ ರೀತಿಯಲ್ಲಿ ಅನೇಕ ಸುಧಾರಣೆಯ ಕಾರ್ಯಕ್ರಮಗಳು ಇವತ್ತು 2014ರಿಂದ ನಾವು ನೋಡ್ತಾ ಇದ್ದೀವಿ. ಒಂದ್ ಮಾತು ಹೇಳ್ತಾರೆ, ಆನ್ ಬಾನ್ ಶಾನ್ ಅಂತ ಹೇಳಿ. ಯಾಕಂದ್ರೆ ಒಂದು ಭಾರತದ ಆನ್ ಬಾನ್ ಶಾನ್ ಅಂತಂದ್ರೆ ನಮ್ಮ ಭಾರತ ಸಮೃದ್ಧಭರಿತವಾದಂತ ಭಾರತ, ಆರ್ಥಿಕ ರೀತಿಯಲ್ಲಿ ಮುಂದೆ ಬಂದಂತ ಭಾರತ, ಅದೇ ರೀತಿಯಾಗಿ ಸಮೃದ್ಧಿಯಲ್ಲಿ, ಸುರಕ್ಷತೆಯಲ್ಲಿ ಮತ್ತು ದೇಶದ ಸುಭದ್ರತೆಯಲ್ಲಿ ಈ ಎಲ್ಲ ಯೋಜನೆಗಳನ್ನ ನೋಡಿದಾಗ ಇವತ್ತು ಯಾವುದೋ ಒಂದು ಕೆಳಮಟ್ಟದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶವನ್ನ ಇವತ್ತು ಪ್ರಧಾನಿಗಳ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶವನ್ನ 4-3 ಸ್ಥಾನಕ್ಕೆ ಎತ್ತಿ ಹಿಡಿದಿರುವಂತಹ ಉದಾಹರಣೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸುಮಾರು 2014ರಿಂದ 2025ರವರೆಗೆ ಅನೇಕ ತರದ ಬಿಲ್ಗಳನ್ನ ತಂದು ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಮ್ಗೆಲ್ರಿಗೂ ಅಷ್ಟೇ ಅಲ್ಲ, ನಮ್ಮ ದೇಶದ ಜನತೆಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತ ಉದಾಹರಣೆಯನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಕಳೆದ ಬಾರಿ ಮೊನ್ನೆ ತಾನೇ ನಡೆದಂತ ಚಳಿಗಾಲದ ಒಂದು ಕೇಂದ್ರದ ಅಧಿವೇಶನ ಬಹಳಷ್ಟು ಮಹತ್ವಪೂರ್ಣವಾದಂತ ಒಂದು ಬಿಲ್ ಅನ್ನ ಸನ್ಮಾನ್ಯ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ಆ ಬಿಲ್ ಅನ್ನ ಘೋಷಣೆ ಮಾಡ್ಲಾಯ್ತು. ಅದು ಏನು ಅಂತಂದಾಗ ಮೋದಿಜಿ ಅವರ ಈ ಸರ್ವಾಂಗೀಣ ಅಭಿವೃದ್ಧಿ ಟಾರ್ಗೆಟ್ ಇಟ್ಟಿರುವಂತದ್ದು 2047. ಆ ವರ್ಷಕ್ಕೆ ನಮ್ಮ ದೇಶ ಸ್ವತಂತ್ರ ಆಗಿ 100 ವರ್ಷದ ಇತಿಹಾಸ ಇರುವಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಂದ್ರೆ ಗ್ರಾಮೀಣ ಭಾಗ ಮತ್ತು ರೈತರು. ಯಾಕಂದ್ರೆ ಗಾಂಧೀಜಿ ಅವರ ಕನಸು ಕೂಡ ಇತ್ತು. ಗಾಂಧೀಜಿ ಅವರು ಕೂಡ ಹೇಳ್ತಿದ್ರು, ಯಾವ ಅರ್ಥದಲ್ಲಿ ಯಾವ ಟೈಮಿಗೆ ನಮ್ಮ ಗ್ರಾಮೀಣ ಭಾಗ ಸುಧಾರಣೆ ಆಗ್ತದೋ ಆ ಟೈಮಲ್ಲಿ ನಮ್ಮ ಭಾರತ ದೇಶ ನಿಜವಾದ ಅರ್ಥದಲ್ಲಿ ಒಂದು ಸುಧಾರಣೆ ಹೊಂದಿದ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ಅದೇ ರೀತಿ ಸನ್ಮಾನ್ಯ ಮೋದಿಜಿ ಅವರು ಕೂಡ ಇವತ್ತು ಅನೇಕ ಬಿಲ್ಗಳ ಮುಖಾಂತರ ಇವತ್ತು ಒಂದು ಹೊಸ ಬಿಲ್ ಅನ್ನ, ಇದು ವಿಶೇಷವಾಗಿ ರೈತ ಕುಟುಂಬಕ್ಕೆ ಸಹಾಯವಾಗುವಂತ ರೀತಿಯಲ್ಲಿ, ರೈತರಿಗೆ ಸನ್ಮಾನ ದೊರೆಯುವಂತ ರೀತಿಯಲ್ಲಿ ಮತ್ತು ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯ ರೀತಿಯಲ್ಲಿ ಇವತ್ತು ಬಿಲ್ ಅನ್ನ ತಂದ್ರು. ಅದಕ್ಕೆ VB ರಾಮ್ಜಿ ಅಂತಕ್ಕಂಥ ಒಂದು ಹೆಸರಿನ ಅಡಿಯಲ್ಲಿ ಅದನ್ನ ಹೆಸರು ಬದಲಾವಣೆ ಮಾಡಿ ಒಂದು ಬಿಲ್ ಅನ್ನ ಮೊನ್ನೆ ನಾವು ತಂದಿರೋದು ನಾವು ನೋಡ್ತಾ ಇದೀವಿ. ಇದರ ಅರ್ಥ ಏನು ಅಂತಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂತ ಹೇಳಿ ಇದರ ಒಂದು ಅರ್ಥವನ್ನ ಕಲ್ಪಿಸುವಂತ BB ರಾಮ್ಜಿ ಅಂತಕ್ಕಂಥ ಒಂದು ಮಸೂದೆ ಮಂಡನೆ ಆಯ್ತು. ಇದನ್ನ ನೋಡಿದಾಗ ಈ ಬಿಲ್ ಅಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗವನ್ನ ಕಾನ್ಸಂಟ್ರೇಟ್ ಮಾಡಿ, ಮೊದಲು ಕೂಡ ನಾವು ನರೇಗಾ ಅಂತ ಹೇಳ್ತಿದ್ವಿ, ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತಿದ್ವಿ, ಇದೆಲ್ಲಾನು ಕೂಡ 1960ರಿಂದ ಗ್ರಾಮೀಣ ಭಾಗದ ವಿಕಾಸಕ್ಕಾಗಿ ಇದ್ರೂ ಕೂಡ
ಅಷ್ಟರ ಮಟ್ಟಿಗೆ ಇದು ಅಭಿವೃದ್ಧಿ ಆಗಿರ್ಲಿಲ್ಲ ಮತ್ತು ಎಫೆಕ್ಟಿವ್ ಆಗಿ ಇದು ಕಾರ್ಯ ಮಾಡಿರ್ಲಿಲ್ಲ. ಹಾಗಾಗಿ ಇದರಲ್ಲಿ ಈ ಬಿಲ್ ಅಲ್ಲಿ ಮೊದಲನೇ ಬಿಲ್ ಅಲ್ಲಿ ಅನೇಕ ಲೋಪದೋಷಗಳನ್ನ ತಿದ್ದುಪಡಿ ಮಾಡಿ ಅದಕ್ಕೆ ಒಂದು ಸ್ಟ್ರಾಂಗ್ ಆದ ಬೇಸನ್ನ ಹಾಕಿ ಇವತ್ತಿನ ಪರಿಸ್ಥಿತಿಯಲ್ಲಿ 2025 ನಂತರದ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವೇನೇನು ಕಾರ್ಯಗಳನ್ನ ಕೈಗೊಳ್ಳಬೇಕು, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತರ ಕೈ ಬಲಪಡಿಸಬೇಕು ಮತ್ತು ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಅನೇಕ ಬದಲಾವಣೆಗಳನ್ನ ತಂದು ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಈ ಒಂದು ಬಿಲ್ ಅಲ್ಲಿ ನಮ್ಮ ಗ್ರಾಮೀಣ ಭಾಗದ ರೈತ ಕುಟುಂಬಗಳಿಗೆ ಸುಮಾರು ಮುಂಚೆ ಏನು ನಾವು ಉದ್ಯೋಗ ಖಾತ್ರಿಯಲ್ಲಿ 100 ದಿನಗಳ ಮಟ್ಟಿಗೆ ನಾವು ಉದ್ಯೋಗದ ಖಾತ್ರಿಯನ್ನ ಆ ಜನತೆಗೆ ಕೊಡ್ತಾ ಇದ್ವಿ. ಆದ್ರೆ ಇವತ್ತು ಅದು 100ರಿಂದ 125 ದಿನಗಳವರೆಗೆ ಆ ಒಂದು ಉದ್ಯೋಗ ಖಾತ್ರಿಯ ಒಂದು ನಿಯಮಾವಳಿಗಳಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ. ಸುಮಾರು 25 ದಿವಸ ಇದು ಹೆಚ್ಚಿಗೆ ಕೂಡ ನಾವು ಮಾಡ್ತಾ ಇದ್ದೀವಿ. ಮೊದಲೇ ಅವ್ರಿಗೆ ಏನ್ ಪೇಮೆಂಟ್ ಆಗ್ತಿತ್ತು ಅದಕ್ಕಿಂತ ಇವತ್ತು 370 ರೂಪಾಯಿಗಳ ಒಂದು ದಿನದ ಒಂದು ಅವರಿಗೆ ಪೇಮೆಂಟ್ ಅನ್ನು ಕೂಡ ಈ ಬಿಲ್ ಅಲ್ಲಿ ಈಗಾಗಲೇ ಮಾಡಿದ್ದಾರೆ. ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ನೋಡಿದಾಗ 15 ದಿನಕ್ಕೊಂದ್ಸತಿ ಪೇಮೆಂಟ್ ಮಾಡ್ತಿದ್ವಿ ಅಂತ ಸರ್ಕಾರ ಹೇಳ್ತಾ ಇದ್ರೂ ಕೂಡ ಸುಮಾರು 3 ತಿಂಗಳು 4 ತಿಂಗಳವರೆಗೆ ಪೇಮೆಂಟ್ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ವಾರಕ್ಕೆ 10 ದಿನಗಳ ಒಳಗಡೆ ಡೈರೆಕ್ಟ್ ಆಗಿ ಇದು ಲಾಭಾರ್ಥಿಯ ಅಕೌಂಟ್ಗೆ ಪೇಮೆಂಟ್ ಹೋಗೋ ರೀತಿನಲ್ಲಿ ಬಹಳಷ್ಟು ಪಾರದರ್ಶಕತೆಯನ್ನ ಇಟ್ಕೊಂಡು ಇದರಲ್ಲಿ GPS ಇರ್ಬೋದು, ಅದೇ ರೀತಿ ಒಂದು ಡ್ಯಾಶ್ ಬೋರ್ಡ್ ವ್ಯವಸ್ಥೆ ಇರ್ಬೋದು ಮತ್ತು ಟ್ರ್ಯಾಕಿಂಗ್ GPS ಟ್ರ್ಯಾಕಿಂಗ್ ವ್ಯವಸ್ಥೆ ಮತ್ತು AI ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಈಗ ಬರ್ತಕ್ಕಂಥ ದಿನಮಾನಗಳಲ್ಲಿ AI ಇದು ಟೆಕ್ನಾಲಜಿ ಬಹಳಷ್ಟು ಅದ್ಭುತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗುವಂತ ಪರಿಸ್ಥಿತಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಬಿಲ್ ಆಗುವಂತ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗ್ಬಾರ್ದು, ಇದು ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ಲಾಭ ಆಗ್ಬಾರ್ದು, ಯಾರು ಇದರ ನಿಜವಾದ ಲಾಭಾರ್ಥಿಗಳಿದ್ದಾರೆ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಇದು ಬಿಲ್ ಜಮಾ ಆಗ್ಬೇಕು ಅಂತ ಹೇಳಿ ಇದರಲ್ಲಿ ಬಹಳಷ್ಟು ತಂತ್ರಜ್ಞಾನವನ್ನ AI ತಂತ್ರಜ್ಞಾನವನ್ನ GPS ಟ್ರ್ಯಾಕಿಂಗ್ ಅನ್ನ ಡ್ಯಾಶ್ ಬೋರ್ಡ್ ಅನ್ನ ಇದನ್ನೆಲ್ಲಾನು ಇಟ್ಕೊಂಡು ಪಾರದರ್ಶಕತೆಯನ್ನ ಒಳಗೊಂಡಂತ ಈ ಒಂದು ಸ್ಕೀಮ್ ಅಲ್ಲಿ ಲಾಭಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಅನುದಾನವನ್ನ ಅವರ ಪೇಮೆಂಟ್ ಅನ್ನ ಬಿಡುಗಡೆ ಮಾಡುವಂತದ್ದು ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದು ಬಹಳಷ್ಟು ಹೆಮ್ಮೆ ತರುವಂತ ವಿಷಯ. ವಿಶೇಷವಾಗಿ 4 ಪ್ರಮುಖವಾದ ಅಂಶಗಳನ್ನ ಇದರಲ್ಲಿ ಮೋದಿಜಿ ಅವರು ಇಟ್ಕೊಂಡಿದ್ದಾರೆ. ಅದರಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮಹಿಳೆಯರು ಕೂಡ ರೈತ ಮಹಿಳೆಯರು ಕೂಡ ಅವರು ಮನೆಯಲ್ಲಿ ಉದ್ಯೋಗ ಇಲ್ಲ ಅಂತ ಅನ್ನೋದಕ್ಕಿಂತ ಆ ಮಹಿಳೆಯರಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಬ್ಬಂಟಿಗ ಮಹಿಳೆಯರು, ಯಾಕಂದ್ರೆ ಗಂಡ ತೀರ್ ಹೋದ್ಮೇಲೆ ಅವಳಿಗೆ ಕುಟುಂಬ ನಡೆಸೋದು ಕೂಡ ಗ್ರಾಮೀಣ ಭಾಗದಲ್ಲಿ ತುಂಬಾ ತೊಂದರೆ ಆಗ್ತಕ್ಕಂತ ಒಂದು ನೆನಪನ್ನ ಇಟ್ಕೊಂಡು ಮಹಿಳೆಯರ ಜೊತೆಗೆ ಯಾರು ಒಬ್ಬಳೇ ಮಹಿಳೆ ಇರ್ತಾಳೆ ಅವಳಿಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅಂಗವಿಕಲರಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಅವರಿಗೆ ಸಂದರ್ಭಕ್ಕೆ ತಕ್ಕಂಗೆ ಯಾವ ಉದ್ಯೋಗ ಮಾಡ್ಬೋದು ಅದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ತೃತೀಯ ಲಿಂಗಿಯರು ಟ್ರಾನ್ಸ್ಜೆಂಡರ್ ಅಂತ ಏನ್ ಹೇಳ್ತೀವಿ ಅವರಿಗೆ ವಿಶೇಷವಾಗಿ ಇಲ್ಲಿವರೆಗೂ ಗೌರವದ ಬದುಕನ್ನ ಬದುಕುವಂತ ಅವಕಾಶ ಇರ್ಲಿಲ್ಲ. ಆದ್ರೆ ಈ ಬಿಲ್ ನಲ್ಲಿ ಅವರಿಗೂ ಕೂಡ ಸ್ವಾಭಿಮಾನದ ಬದುಕನ್ನ ಬದುಕೋದಿಕ್ಕೆ ಅವರು ಕೂಡ ಗ್ರಾಮೀಣ ಭಾಗದಲ್ಲಿದ್ರೆ ಅವ್ರಿಗೂ ಕೂಡ ಉದ್ಯೋಗದ ಖಾತ್ರಿಯ ಒಂದು ವಿಶ್ವಾಸವನ್ನ ಈ ಬಿಲ್ ಅಲ್ಲಿ ಇರೋದು ನಮಗೆ ಬಹಳಷ್ಟು ಸಂತೋಷ ಪಡ್ತಕ್ಕಂತ ವಿಷಯ ಅಂತ ಹೇಳಿ ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಇದನ್ನ ನೋಡಿದಾಗ ಬಹಳಷ್ಟು ಒಳ್ಳೆ ರೀತಿಯಿಂದ 2014ರಲ್ಲಿ ಅಂದ್ರೆ 14ಕ್ಕಿಂತ ಮುಂಚೆ ಇದಕ್ಕೆ ಬಿಡುಗಡೆ ಆಗ್ತಕ್ಕಂತ ದುಡ್ಡು ಎಷ್ಟಿತ್ತು ಅಂತಂದ್ರೆ 8.53 ಲಕ್ಷ ಕೋಟಿ ಮಾತ್ರ ಈ ಗ್ರಾಮೀಣ